Welcome to online class students. So in previous class we were discussing about that is the time of supply, the problem relating to the time of supply. Today we'll continue that part. So hopefully you have understand how to compute the time of supply regarding to the goods. That's very simple. There is need not to worry about that. Just you have to see which is the earliest date. So whatever the date they given, you have to see which is the earliest date. If there is tally in the earliest date, then you have to see whether it is a ಇಶ್ಯೂ ಆಫ್ ಇನ್ವಾಯ್ಸ್ ಉಂಟಂತ ಫಸ್ಟ್ ನೋಡಬೇಕು. ಇಶ್ಯೂ ಆಫ್ ಇನ್ವಾಯ್ಸ್ ಇದ್ದರೆ ಅದು ಆಗಿರ್ತದೆ ಟೈಮ್ ಆಫ್ ಸಪ್ಲೈ. ಇಶ್ಯೂ ಆಫ್ ಇನ್ವಾಯ್ಸ್ ಅದರಲ್ಲಿ ಟ್ಯಾಲಿ ಇದರಲ್ಲಿ ಲೀಸ್ಟಲ್ಲಿ ಟ್ಯಾಲಿ ಆಗೋದಿದ್ದರೆ ಆವಾಗ ಲಾಸ್ಟ್ ಡೇಟ್ ಆಫ್ ಇಶ್ಯೂ ಇನ್ವಾಯ್ಸ್ ಏನೋ ಕೊಟ್ಟಿದ್ದಾರೆ ನೋಡಬೇಕು. ಸೊ ಅದಾಗಿದ್ದರೆ ಅದನ್ನು ಕನ್ಸಿಡರ್ ಮಾಡಬೇಕು, ಅಥವಾ ಪೇಮೆಂಟ್ ರಿಸೀವ್ಡ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡ್ತೇವೆ. ಸೊ ದಟ್ಸ್ ವೆರಿ ಸಿಂಪಲ್. ಅರ್ಲಿಯಸ್ಟ್ ಡೇಟನ್ನು ನೋಡಬೇಕು. ಅರ್ಲಿಯಸ್ಟಲ್ಲಿ ಏನಾದರೂ ಟ್ಯಾಲಿ ಆಗಿದ್ದರೆ ಇಶ್ಯೂ ಆಫ್ ಇನ್ವಾಯ್ಸ್ ಫಸ್ಟಿಗೆ, ದ ಸೆಕೆಂಡಿಗೆ ಲಾಸ್ಟ್ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ದ ಥರ್ಡ್ ಒನ್ ಪೇಮೆಂಟ್ ರಿಸೀವ್ಡ್. ಸೊ ಅದು ಬಿಟ್ಟು ಮತ್ತೆ ಎಲ್ಲೂ ಸಹ ಟ್ಯಾಲಿ ಆಗೋ ಚಾನ್ಸಸ್ ಇಲ್ಲ. ಟ್ಯಾಲಿ ಆದರೂ ಸಹ ಇಶ್ಯೂ ಆಫ್ ಇನ್ವಾಯ್ಸ್ ಕನ್ಸಿಡರ್ ಮಾಡಬೇಕು. So that said, is come to the next problem. Determine the time of supply in each the following independent cases accordance with the provision of section 12 of CGST Act 2017. In case of supply involve the movement of goods. So ಇದು actually this relating to what, that is the goods again, supply of goods ಅದು ಮೂಮೆಂಟ್ ಆಫ್ ಗೂಡ್ಸ್ ಇದ್ದಾಗ ಇನ್ವಾಲ್ವ್ ದ ಮೂಮೆಂಟ್ ಆಫ್ ಗೂಡ್ಸ್. ಆ್ಯಕ್ಚುಲಿ ಟೂ ಟೈಪ್ಸ್ ಉಂಟು. ದ ಮೂಮೆಂಟ್ ಆಫ್ ಗೂಡ್ಸ್ ಇದ್ದಾಗ, ಗೂಡ್ಸ್ ಇಲ್ಲದಿದ್ದಾಗ ಸೊ ಸೇಮ್ ಅದು. ಸೊ ಲುಕ್ ಎಟ್ ದಟ್, ಕಮ್ ಟು ದಿ ಗೂಡ್ಸ್ ಇಸ್ ರಿಲೇಟೆಡ್ ಅದು ರಿಲೇಷನ್ ನೋಡಿದ್ರೆ ಆಯ್ತು. ಸೊ ದೇ ವಾಟ್ ದ ಗಿವನ್, date of removal is given, date of issue of invoice is given, date of when the goods is made available to the recipient given, then date of receipt payment is given. So you have to see first case which is earliest one. ಸೊ ಎಲ್ಲ ಡೇಟ್ ನೋಡ್ತಾ ಹೋಗಿ 172737 ದೆನ್ 15/5. ಯಾವ್ದು ಅರ್ಲಿಯಸ್ಟ್ ಉಂಟು? 15/5. ದಿಸ್ ಇಸ್ ಅರ್ಲಿಯಸ್ಟ್ ಡೇಟ್. ಸೊ ಫಸ್ಟ್ ಕೇಸಲ್ಲಿ ಡೇಟ್ ಆಫ್ ಪೇಮೆಂಟ್ ರಿಸೀವ್ಡ್ ಏನಾಗಿರ್ತದೆ, ಟೈಮ್ ಆಫ್ ಸಪ್ಲೈ. ಸೊ ಅದು ಮತ್ತೆಲ್ಲ ಸಹ ಜುಲೈಗೆ ಆಗಿರುವಂಥದ್ದು. ಇದೊಂದು ಮಾರ್ಚಲ್ಲಿ ಆಗಿದೆ. ಸೊ ನೆಕ್ಸ್ಟ್ ಒನ್ ಸಿಚುವೇಶನ್ ನಂಬರ್ 2, ದಟ್ ಈಸ್ 371747 ದೆನ್ 825/8. ಸೊ ಯಾವ್ದು ಲಿಸ್ಟ್ ಉಂಟು? 17. ಸೊ 17 ಲಿಸ್ಟ್ ಇರೋದು ಯಾವುದದು? ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಏನಾಗಿರ್ತದೆ, ಟೈಮ್ ಆಫ್ ಸಪ್ಲೈ ಇನ್ ಸೆಕೆಂಡ್ ಕೇಸ್. ಇನ್ ಥರ್ಡ್ ಕೇಸ್ ಅಗೈನ್ 48 ದೆನ್ 48 ದೆನ್ 68 ದೆನ್ 17. ಯಾವುದು ಕಮೆಂಟು? ದಟ್ ಈಸ್ 17 ಫಸ್ಟ್ ಜುಲೈ ಅರ್ಲಿಯಸ್ಟ್. ಸೊ ಅದರಲ್ಲಿ ಸಹ ಡೇಟ್ ಆಫ್ ಪೇಮೆಂಟ್ ಏನಾಗಿರ್ತದೆ, ರಿಸಿಪ್ಟ್ ಆಫ್ ಪೇಮೆಂಟ್, ಟೈಮ್ ಆಫ್ ಸಪ್ಲೈ ಆಗಿರ್ತದೆ. ದ ಲಾಸ್ಟ್ ಸಿನಾರಿಯೋ, ದಟ್ ಈಸ್ ಕೇಸ್ ನಂಬರ್ 4, ದಟ್ ಈಸ್ 27 28/6 ದೆನ್ 5/7 ಅಗೇನ್ 23/8. ಸೊ ವಿಚ್ ಇಸ್ ದ ಲಿಸ್ಟ್ ಇಯರ್? ಇದು 28/6/2017. ಸೊ ಅದು ಟೈಮ್ ಆಫ್ ಸಪ್ಲೈ. ಡೇಟ್ ಆಫ್ ರಿಮೂವಲ್ ಆಫ್ ಇನ್ವಾಯ್ಸ್ 28/6/2017. So that's very simple. You have to compare all the dates which is the list, that will be the time of supply. So it's come to this goods ಅಲ್ಲಿ ಅಷ್ಟೇ ರೂಲ್ಸ್ ಇರೋ ತುಂಬ ಕಾಂಪ್ಲಿಕೇಶನ್ ವಿಷಯ ಏನಿಲ್ಲ. ಬಟ್ ಸರ್ವಿಸಸಲ್ಲಿ ವಿ ಹ್ಯಾವ್ ಸಮ್ ಕಾಂಪ್ಲಿಕೇಶನ್ ಇಶ್ಯೂ ದೇರ್. ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ ರಿಲೇಟಿಂಗ್ ಟು ಸರ್ವಿಸಸ್ ವಿಲ್ ಸಿ ದಟ್. ಸೊ ಲುಕ್ ಎಟ್ ದಿಸ್. ಇನ್ ಫಸ್ಟ್ ಕೇಸ್ ದಟ್ ಈಸ್ ಅ 15/5/2017. ಸೊ ವೈ ವಾಟ್ ಇಸ್ ಇಟ್? ಸೊ ಯಾವುದು ಡೇಟ್ ಆಫ್ ರಿಸೀವ್ ಆಫ್ ಪೇಮೆಂಟ್ ಏನಾಗಿರ್ತದೆ, ಅದು ಇದಾಗಿರುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿ ಬರಬೇಕಾದ್ರೆ ಟೈಮ್ ಆಫ್ ಸಪ್ಲೈದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದು ರಾಂಗ್ ಕೊಟ್ಟಿದ್ದಾರೆ. ಸೊ ಸಿನ್ಸ್ ದ ಇನ್ವಾಯ್ಸ್ ಈಸ್ ನಾಟ್ ಇಶ್ಯೂಡ್ ಬಿಫೋರ್ ಆರ್ ರಿಮೂವಲ್ ಆಫ್ ಗೂಡ್ಸ್, ಅಟ್ ದ ಸೇಮ್ ಟೈಮ್ ದ ಡೇಟ್ ಆಫ್ ರಿಸೀವ್ ಆಫ್ ಪೇಮೆಂಟ್ ಈಸ್ ಅರ್ಲಿಯಸ್ಟ್ ಒನ್ ಅಂತ ಬರ್ಕೊಳ್ಬೇಕು. ಇದು ಇಲ್ಲಿ ಇರೋದ್ರಲ್ಲಿ ಇದು ರೆಡ್ ಮಾರ್ಕ್ ಹಾಕಿದ್ದೇನಲ್ಲ, ಅಷ್ಟು ತೆಗೆದು ಡೇಟ್ ಆಫ್ ರಿಸಿಪ್ಟ್ ಆಫ್ ಪೇಮೆಂಟ್ ಅರ್ಲಿಯಸ್ಟ್ ಅಂತ ಬರ್ಕೊಡಿ ಆಯಿತಾ. ಸೊ ಡೇಟ್ ಆಫ್ ಪೇಮೆಂಟ್ ಈಸ್ ಡೇಟ್ ಆಫ್ receipt of payment will be considered as time of supply ಅಂತ ಬರ್ಕೊಳ್ಳಿ. ಇನ್ ಅದರ್ ವರ್ಡ್ಸ್ ಯು ಕ್ಯಾನ್ ಸೇ ದಟ್ ಲಾಸ್ಟಿಗೆ ಇದರ ವರ್ಡಿಂಗ್ಸ್ ಬರೆದ್ರೆ ಆಯ್ತು, ಮತ್ತು ಟೈಮ್ ಆಫ್ ಸಪ್ಲೈ ಸೇರಿಸ್ಕೊಳ್ಳಿ. ಸೊ ಫಸ್ಟ್ ಕೇಸಲ್ಲಿ ಅದು. ಸೊ ಸೆಕೆಂಡ್ ಕೇಸ್ 17/2017. ಸೊ ವಾಟ್ ಈಸ್ ದಟ್? ಇಶ್ಯೂ ಆಫ್ ಇನ್ವಾಯ್ಸ್. ದ ಇಶ್ಯೂ ಆಫ್ ಇನ್ವಾಯ್ಸ್ is the time of supply. So next one, point number 3, case number 3 ಅಲ್ಲಿ the payment received is the time of supply. Same,
ಈಗ ಫಸ್ಟ್ ಕೇಸಿಗೆ ಸಹ ಇಲ್ಲೇ ಹೇಗೆ ಬರೆದಿದ್ದಾರೋ ಅದೇ ಸೇಮ್ ಬರ್ಕೊಳ್ಳಿ ಆಯಿತಾ. ಅಲ್ಲಿ ಫಸ್ಟ್ ಕೇಸಲ್ಲಿ ಸ್ವಲ್ಪ ರಾಂಗ್ ಆಗಿದೆ ಪ್ರಿಂಟ್ ಆದದ್ದು. ಸೊ ಡೇಟ್ ಆಫ್ ಪೇಮೆಂಟ್ ವಿಲ್ ಬಿ ಟೈಮ್ ಆಫ್ ಸಪ್ಲೈ ಆಗಿರ್ತದೆ ಫಸ್ಟ್ ಕೇಸಲ್ಲಿ ಸಹ ಥರ್ಡ್ ಕೇಸಲ್ಲಿ ಸಹ. ದೆನ್ ಕೇಸ್ ನಂಬರ್ 4 28(6) that is the date of issue of time of supply will be the time of supply ಆಗಿರ್ತದೆ. ಸೊ ದಿಸ್ ವಾಟ್ ದ ವೆರಿ ಸಿಂಪಲ್ earliest date will be considered as time of supply. So we'll go for the next problem. So look at this problem. From the following information of Mr. Chetan, registered dealer, determine the time of supply of goods. So this is also relating to the goods again. Goods ಗೆ ಸಂಬಂಧಪಟ್ಟದ್ದು. Goods you have to identify goods ಅದು ಸರ್ವಿಸ್ ಅಂತ. ಸರ್ವಿಸ್ ಆದರೆ ಬೇರೆ ರೂಲ್ಸ್ ಇರ್ತದೆ, ಇದು ಗೂಡ್ಸಿಗೆ. ಸೊ ಲುಕ್ ಎಟ್ ದಟ್ ಅಗೈನ್ ಅರ್ಲಿಯಸ್ಟ್ ಡೇಟನ್ನು ನೋಡಬೇಕು. 28 August, 31st August, ದೆನ್ 59, 49, ದೆನ್ 19. ಯಾವುದು ಅರ್ಲಿಯಸ್ಟ್ ಉಂಟು? 25 August. ಸೊ date of removal of goods will be the considered as time of supply. So next one, second case, 25/8, the next 21/8, then bank credited 5/9, then 4/9, then 1/9 will be the dates. Which is the earliest one? So this will be the earliest one. In second case, 21/8/2017, at the date of issue of invoice will be considered as time of supply. The next one, third case, 25/8, 31/8, then 19/8, then 16/8, then 1/9. So which is the earliest one? Book of entry ಅಲ್ಲಿ payment book ಅಲ್ಲಿ ಬರೆದದ earliest one, that is the 16/8/2017. that will be the time of supply. In fourth case, which is the earliest one, you have to see 25/8, then 31/8, then 5/9, then 4/9, then 33/8, which is the earliest one. Payment received will be the earliest one. So this is all. ಇದು 4 ಕೇಸಸಲ್ಲಿ 4 ಅರ್ಲಿಯಸ್ಟ್ ಸಿಂಪಲ್ ಆಗಿ ಉಂಟು. ಅದನ್ನೇನಂತ ಕನ್ಸಿಡರ್ ಮಾಡಬೇಕು? ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ಸೊ ಆ್ಯಕ್ಚುಲಿ ಇಲ್ಲಿ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಕೊಟ್ಟಿದ್ದಾರೆ. ಸೊ ಅಟ್ ಸೇಮ್ ಟೈಮ್ ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ರೂಲ್ಸ್ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಏನು ಮಾಡಬೇಕು? ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್ ಆದಾಗವೇ ಇಶ್ಯೂ ಮಾಡಬೇಕು. ಅದಕ್ಕಿಂತ ಮೊದಲು ಇಶ್ಯೂ ಮಾಡಿದರೆ ಅದನ್ನು ಡೇಟ್ ಕನ್ಸಿಡರ್ ಮಾಡ್ತೇವೆ. ಸೊ ದಟ್ಸ್ ವಾಟ್. ಸೊ ವಿಲ್ ಕಮ್ ಟು ದಿ solution now. So this is what solution we have, as said in earlier explanation. That's what the dates they considered here also. In first case, time of supply is removal of goods. In second case, time of supply is payment received. In the third case, the date of payment entered in the books of accounts will be the time of supply. The last case, that is the recipient of payment, is the time of supply. This is what the cases is. So you go through these things. That's very simple. Write down in your notes. In next class I will give a number problem for you. I try to do that. This next class we'll go for the next ಸರ್ವಿಸಸ್. ಆ್ಯಕ್ಚುಲಿ ಗೂಡ್ಸಲ್ಲಿ ಇನ್ನೇನು ಕಾಂಪ್ಲಿಕೇಶನ್ ವಿಷಯ ಇಲ್ಲ, ಇಷ್ಟೇ ಇರುವಂಥದ್ದು. ಅರ್ಲಿಯಸ್ಟ್ ಡೇಟನ್ನು ನೋಡಿದರೆ ಆಯಿತು, ಗೊತ್ತಾಗ್ತದೆ. ಇನ್ನು ಸರ್ವಿಸನ್ನು ಸ್ಟಾರ್ಟ್ ಮಾಡೋ ನೆಕ್ಸ್ಟ್ ಕ್ಲಾಸಿಂದ. ಸೊ ಸಿ ಯು ನೆಕ್ಸ್ಟ್ ಕ್ಲಾಸ್.